ಅನುದಿನ ಆಹಾರ ಜನವರಿ 13 ಮಂಗಳವಾರ. ನಿರ್ಭಯ ಹೃದಯ. ಕೀರ್ತನೆ 27 1 ಮತ್ತು 3ನೇ ವಚನ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು. ನಿರ್ಭಯ ಹೃದಯ ಹೊಂದಿರುವವರು ಧನ್ಯರು. ಅವರು ಸಿಂಹದ ಹಾಗೆ ಧೈರ್ಯಶಾಲಿಗಳು. ಅವರು ಸೋಲಿನ ಅಡಿಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಅಥವಾ ಯಾವ ಸಮಸ್ಯೆಗಳಿಂದಲೂ ಬಳಲುವುದಿಲ್ಲ. ಬದಲಿಗೆ ಅವರು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಎದುರಿಸುತ್ತಾರೆ. ಕಾರಣ ದಾವೀದನು ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿದ್ದನು. ದೇವರು ಅಂಥ ಧೈರ್ಯದ ಹೃದಯವನ್ನು ದಾವೀದನಿಗೆ ನೀಡಿದನು. ಆದ ಕಾರಣ ಆತನು ಧೈರ್ಯದಿಂದ ಹೀಗೆ ಪ್ರಕಟಿಸಿದ್ದಾನೆ: ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು. ಕೀರ್ತನೆ 27 3ನೇ ವಚನ. ದಾವೀದನ ನಂಬಿಕೆಯ ಅರಿಕೆಯನ್ನ ಗಮನಿಸಿರಿ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ಕೀರ್ತನೆ 27 1ನೇ ವಚನ. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು. ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನ ಆರುವೆನು. ಕೀರ್ತನೆ 18:29. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರುಗಡೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಕೀರ್ತನೆ 16:8ನೇ ವಚನ. ನಂಬಿಕೆಯು ಅಪಜಯವನ್ನು ಜಯವನ್ನಾಗಿ ಪರಿವರ್ತಿಸುತ್ತದೆ. ಒಬ್ಬ ದೇವ ಸೇವಕರು ತನ್ನ ಉನ್ನತವಾದ ಭಕ್ತಿಗಾಗಿ ಕಠಿಣವಾದ ಪರೀಕ್ಷೆಯನ್ನ ಬರೆಯಬೇಕಾಗಿತ್ತು. ಪ್ರತಿ ಸಾರಿ ಅವರು ಅಭ್ಯಾಸ ಮಾಡುವಾಗ ಹೀಗೆ ಅರಿಕೆ ಮಾಡಿದರು: ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತವಾಗಿದ್ದೇನೆ. ಫಿಲಿಪ್ಪಿ 4:13. ಆತನು ಹೀಗೆ ಪ್ರಾರ್ಥಿಸಿದನು: ದೇವರೇ, ನನಗೆ ಜ್ಞಾನ, ಬಲ ಮತ್ತು ಸಾಮರ್ಥ್ಯವನ್ನ ಅನುಗ್ರಹಿಸು. ದೇವರು ಆತನ ಅರಿಕೆಯನ್ನ ಗೌರವಿಸಿ ಅವನಿಗೆ ಯಶಸ್ಸು ಮತ್ತು ಬಡ್ತಿಯನ್ನು ನೀಡಿದನು. ದೇವರ ಮಕ್ಕಳಾದ ನಾವು ನಂಬಿಕೆಯಿಂದ ಅಪಜಯವನ್ನು ಜಯವನ್ನಾಗಿ ಪರಿವರ್ತಿಸಬೇಕು. ಪ್ರಾರ್ಥನೆಯಿಂದ ಮಾತ್ರವೇ ನಿರ್ಭಯವಾದ ಹೃದಯವನ್ನು ಹೊಂದಿಕೊಳ್ಳುತ್ತೇವೆ. ಹಿಜ್ಕೀಯನ ವಿರುದ್ಧವಾಗಿ ದೊಡ್ಡದಾದ ಸೈನ್ಯವು ಬಂದಾಗ ಆತನು ದೇವರ ಆಲಯಕ್ಕೆ ಹೋಗಿ ಕರ್ತನಿಗೆ ತನ್ನನ್ನೇ ಸಮರ್ಪಿಸಿಕೊಂಡು ಆಸಕ್ತಿಯಿಂದ ಪ್ರಾರ್ಥಿಸಿದನು. ದೇವರು ಅವನ ಪ್ರಾರ್ಥನೆಯನ್ನು ಲಾಲಿಸಿ ದೇವದೂತನನ್ನು ಕಲಿಸಿಕೊಟ್ಟು ಅಶ್ಶೂರ್ಯರ ಪಾಳೆಯದಲ್ಲಿದ್ದ 1,85,000 ಸೈನಿಕರನ್ನು ಒಂದೇ ರಾತ್ರಿಯಲ್ಲಿ ನಾಶ ಮಾಡಿದನು. ಪ್ರಿಯ ದೇವರ ಮಕ್ಕಳೇ, ಭಯಪಡಬೇಡಿರಿ. ಜಯಶಾಲಿಯಾದ ಯೇಸು ಕ್ರಿಸ್ತನು ನಮ್ಮ ಪರವಾಗಿದ್ದಾನೆ. ನೀನು ಭಯಪಡುವ ಯಾವ ಕಾರ್ಯಗಳು ನಿಮ್ಮನ್ನು ಸೋಲಿಸುವುದಿಲ್ಲ. ಆದುದರಿಂದ ತಲೆ ಎತ್ತಿ ನಡೆಯಿರಿ. ನಿಮ್ಮ ದುಃಖವನ್ನ ಸಂತೋಷವನ್ನಾಗಿ ಬದಲಾಯಿಸಿದ ದೇವರಿಗೆ ಘನತೆ ಮತ್ತು ಮಹಿಮೆ ಉಂಟಾಗಲಿ. ಈ ನೂತನ ವರ್ಷವು ನಿಮಗೆ ನಿಶ್ಚಯವಾಗಿ
ಜಯಕರವಾಗಿರುವುದು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಕೀರ್ತನೆ 84:6. ಈ ದಿನ ಓದುವ ದೇವರ ವಾಕ್ಯದ ಭಾಗ ಮುಂಜಾನೆ ಆದಿಕಾಂಡ 31 ಮತ್ತು 32 ಅಧ್ಯಾಯಗಳು, ಸಂಜೆ ಮತ್ತಾಯ 9 1-17. ಧೈರ್ಯಶಾಲಿಯಾದ ದೇವರು ನಿಮ್ಮನ್ನು ಕಾಪಾಡಲಿ.